ಸ್ವಲ್ಪವೂ ವಕ್ರ ಬುದ್ಧಿ ಇಲ್ಲದಿದ್ದಂತಹ ಭಗವಂತನ ಪುರೈಕೆ ನನ್ನದೊಂದು ಅಭಿಮಾನ ಮಾಡಬಾಗಿಲ್ಲ. ಈ ರಥದ ದೇಹ ಎಂಬ ರಥದ ಓನರ್ಶಿಪ್ ಇರೋದು ಭಗವಂತನೇ, ನಾವೇ ಇಲ್ಲೇ ಇಲ್ಲ. ಆದ್ದರಿಂದಾಗಿ ಈ ದೇಹಕ್ಕೆ ಏನಾದರೂ ಆದರೆ ನಮ್ಮದೇ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಕೊಂಡು ನಾವು ಈ ದೇಹಕ್ಕೆ ಕೆಡುಕನ್ನು ಬಯಸುವವರಿಗೆ ದ್ರೋಹ ಬಗೆತೇವೆ. ತಪ್ಪಿದು, ನಮಗಿಲ್ಲ. ಈ ದೇವರು ನೋಡ್ಕೊಳ್ತಾನೆ ಈ ದೇಹವನ್ನು, ನಮಗೇನೂ ಓನರ್ಶಿಪ್ ಇಲ್ಲ. ಆದ್ದರಿಂದಾಗಿ ಈ ದೇಹಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಅವರಿಗೆ ದ್ರೋಹ ಬಗೆದು, ನನ್ನ ದೇಹ ಅಂತ ಅದಕ್ಕೆ ಅನುಕೂಲ ಮಾಡಿಕೊಟ್ರೆ ಅವರಿಗೆ ಅನುಕೂಲ ಮಾಡಿಕೊಡೋದು, ಈ ದೇಹಕೃತವಾದ ರಾಗದ್ವೇಷವನ್ನು ಮಾಡಲಿಲ್ಲ. ಮತ್ತೇನು ಮಾಡಬೇಕು? ಇದು ತನು ನಿನ್ನದು ಮನ ನಿನ್ನದು ಅಂತ ಹೇಳಿದಾಗೆ ದೇವರದ್ದು. ಇದನ್ನು ದೇವರ ಸೇವೆಗೋಸ್ಕರ ಮೀಸಲಿಸಬೇಕೇ ವಿನಃ ವೈಯಕ್ತಿಕ ಭೋಗಕ್ಕೋಸ್ಕರ ಇದನ್ನು ಸೆಳೆಸಬೇಡಿ ಎಂಬ ಎಚ್ಚರವನ್ನು ಭಾಗವತ ಕೊಡ್ತಾ ಇದೆ. ಏನು ಬಿರೇ ಗತ ಉರು ಕ್ರಮ ವಿಕ್ರಮಾಂತೆ ನಶನ್ಮದ ಕರ್ಣಪುಟೇನ ರಸ್ಯ. ದೇವರು ಎರಡು ಕಿವಿ ಕೊಟ್ಟಿದ್ದಾರೆ. ಇಂತಹ ಕಿವಿಯಿಂದ ಬ್ಯಾಡದಿದ್ದನ್ನೆಲ್ಲ ಕೇಳ್ತೇವೆ, ಚಾಡಿ ಕೇಳ್ತೇವೆ, ಅಶ್ಲೀಲ ಕಥೆ ಕೇಳ್ತೇವೆ, ಬೇಕಾದದ್ದನ್ನು ಕೇಳುವುದಿಲ್ಲ. ಭಗವಂತನ ಮಹಾಪರಾಕ್ರಮ ವಿವಿಧ ಅವತಾರದಲ್ಲಿ ತೋರಿಸಿದ್ದಾರೆ, ಅದನ್ನು ಸ್ವಲ್ಪವೂ ಕೇಳುವುದಿಲ್ಲ ಈ ಕಿವಿ. ಇದೊಂದು ಬಿಲ, ಎಲ್ಲೊಂದು ಬಿಲ ಇರುತ್ತೆ, ಭೂಮಿಯಲ್ಲಿ ಬಿಲ ಇರುತ್ತೆ, ಅದೇನು ಕೇಳುವುದಿಲ್ಲ. ಹಾಗೆ ಈ ಕಿವಿ ಎಂಬ ಬಿಲ ಯಾಕೆ ದೇವರ ಕಥೆ ಕೇಳಿಲ್ಲ ಅಂದರೆ ವ್ಯರ್ಥ ಅಂತ ಅರ್ಥ. ಜಿಹ್ವ ಅಸತಿ ದಾರ್ಧುರಿಕೇವ ಯಾಸೌ ನಚೇತ್ ಪ್ರಗಾಯತಿ ಗುರು ಗಾಯ ಗಾಥಾಂ. ನಾಲಿಗೆ ದೇವರು ಕೊಟ್ಟಿದೆ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶಭರ್ತಿನಿ ತಥಾಪಿ ನರಕೆ ಘೋರೆ ಪತಂತಿ ಚೇತದು. ನಾರಾಯಣ ಎಂಬ ನಾಮ ಯಾರಿಗೂ ಗೊತ್ತಿಲ್ಲ? ಗೊತ್ತಿಲ್ವ ನಾರಾಯಣ ನಾಮ? ಕಷ್ಟ ಉಂಟಾ? 2-4 ಅಕ್ಷರ. ವಾಗಸ್ತಿ ವಶಭರ್ತಿನಿ, ದೇವರು ಕೊಟ್ಟ ಶಕ್ತಿಶಾಲಿಯಾದ ನಾಲಿಗೆ ಗಟ್ಟಿ ಇದೆ. ನಾಲಿಗೆ ಎಷ್ಟು ಮಾತಾಡಿದ್ರು ಸೋಲುವುದಿಲ್ಲ. ಕೈಕಾಲ ಆದರೂ ಕೆಲಸ ಮಾಡಿದ್ರು ಸೋಲತ್ತೆ. ನಾಲಿಗೆ ಪಟ ಪಟ ಹೊಡಿತಾ ಇರ್ತಾರೆ. ನಾಲಿಗೆ ಶಕ್ತಿಶಾಲಿಯಾಗಿ ಕೊಟ್ಟಿದ್ದಾರೆ. ನಾರಾಯಣ ನಾಮ ಗೊತ್ತಿದೆ, ಆದರೂ ಕೂಡ ಜನರು ನಾರಾಯಣ ಎಂಬ ನಾಮವನ್ನು ನಾಲಿಗೆ ಉಚ್ಚಾರಣೆ ಮಾಡಿ ಕೃತಾರ್ಥರಾಗುವುದಿಲ್ಲ. ಇದು ಆದ್ದರಿಂದ ಈ ದೇವರು ಕೊಟ್ಟ ನಾಲಿಗೆಯಲ್ಲಿ ಭಗವಂತನ ಗುಣಗಾನ ಮಾಡಿಲ್ಲಂದ್ರೆ ಹೇ ಜಿಹ್ವೆ ಮಮ ನಿಸ್ನೇಹೇ ಹರಿಂ ವದಸ್ಯ ಕಲ್ಯಾಣಿ ಸಂಸಾರ ಉದದಿರ್ನೌ ಹರಿ. ಎಲ್ಲೋ ಕಲ್ಯಾಣಿ ಮಂಗಲೇ, ಎಲ್ಲೋ ನಾಲಿಗೆ, ಹರಿಂ ವದಸ್ವ ಮಮ ನಿಸ್ನೇಹೆ, ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲ, ಅದಕ್ಕೆ ನೀನು ನನ್ನ ಹರಿನಾಮ ಸ್ಮರಣೆ ಮಾಡ್ತಾ ಇಲ್ಲ, ನೀನು ಹರಿಕೀರ್ತನೆ ಮಾಡ್ತಾ ಇಲ್ಲ. ಆಯ್ತು, ಯಾಕೆಂದ್ರೆ ಸಂಸಾರ ಉದದಿರ್ನೌ, ಸಂಸಾರ ಸಮುದ್ರ ದಾಟಲಿಕ್ಕೆ ನೌಕೆ ಅಂತ ಇರ್ತಕ್ಕಂಥ ಪರಮಾತ್ಮ ಅವನನ್ನು ನಾಲಿಗೆಯಲ್ಲಿ ವಿಚಾರ ಮಾಡಬಾರದೆ, ಮಾಡುವುದಿಲ್ಲ. ಹರಿಂ ವದಸ್ಯ ಕಲ್ಯಾಣಿ, ಮಾಡು, ನಿರ್ದಯವಾಗಿ ಹರಿನಾಮ ಉಚ್ಚಾರಣೆ ಮಾಡದೆ ಇರಬೇಡ ಅಂತ ಹೇಳ್ತಾರೆ. ಆ ಭಗವಂತ ಕೊಟ್ಟಿರ್ತಕ್ಕಂಥ ಈ ನಾಲಿಗೆಯಲ್ಲಿ ಭಗವಂತನ ಗುಣಗಾನ ಮಾಡೋದ್ರಂದ್ರೆ ಅದು ದಾರ್ಧುರಿಕ, ಅದು ಕಪ್ಪೆಯ ನಾಲಿಗೆ, ವಟ 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 ಕೂಗ್ತಾ ಇರ್ತದೆ. ಅಲ್ಲಿ ಏನು ಗುಣಗಾನ ಮಾಡಲ್ಲ, ಆದರೆ ಅದಕ್ಕೆ ಸೋಲೇ ಇಲ್ಲ, ಅಷ್ಟು ಚೆನ್ನಾಗಿ ಕೂಗ್ತಾ ಇರ್ತದೆ ವಟ ವಟ ಅಂತ. ಏನು ಉಪಯೋಗ? ಆ ನಾಲಿಗೆ ಹಿಡ್ಕೊಂಡು ಏನು ಮಾಡಲಿ? ಹಾಗೆ ಅವನ ಪಾಲಿಗೆ ಅಂತ. ಭಾರಂ ಪರಂ ಪಟ್ಟ ಕಿರೀಟ ದುಷ್ಟಮಪ್ಯುತ್ತಮಾಂಗಂ ನನನೇ ಮುಕುಂದಂ. ಇದನ್ನು ದೇವರು ಈ ಶರೀರದಲ್ಲಿ ಉತ್ತಮವಾದ ಅಂಗ ಯಾವುದು? ಮುಖ. ಉತ್ತಮ ಶಿರ, ಉತ್ತಮ ಅಂಗ. ಯಾಕೆ ಇದು ಉತ್ತಮಾಂಗ ಅಲ್ಲ, ಇದು ಅಧಮಾಂಗ ಆಗತ್ತೆ. ಅವನು ರಾಜನಾಗಿದ್ದಾನೆ, ಪಟ್ಟಾಭಿಷಿಕ್ತನಾಗಿದ್ದಾನೆ, ಪಟ್ಟಾಭಿಷೇಕದ ಪಟ್ಟದ ರಾಜಪಟ್ಟದ ಕಿರೀಟದಿಂದ ಅಲಂಕೃತನಾಗಿದ್ದಾನೆ. ಆದರೆ ಅದನ್ನು ಯಾರೂ ಉತ್ತಮಾಂಗ ಅಂತ ಕರೆಯುವುದಿಲ್ಲ. ಕಾರಣ ಏನಂದ್ರೆ ಭಗವಂತನಿಗೆ ತಲೆಬಾಗುವುದು. ಭಗವಂತನಿಗೆ ಬಾಗಿ ನಮಸ್ಕಾರ ಮಾಡದಿದ್ದ ತಲೆ ಶೋಭಿಸುವುದೇ ಇಲ್ಲ. ಅದು ಬೇಕಾದರೆ ಪಟ್ಟ ಕಿರೀಟದಿಂದ ಅಲಂಕೃತವಾಗಲಿ, ಬಾಸಿಂಗದಿಂದ ಅಲಂಕೃತವಾಗಲಿ, ರುಮಾಲಿಂದ ಅಲಂಕೃತವಾಗಲಿ, ಏನು ಶೋಭಿಸುವುದಿಲ್ಲ. ತಲೆ ಬಾಗಬೇಕು. ತಲೆ ಕೊಟ್ಟದ್ದೇ ತಲೆ ಬಾಗ್ಲಿಕ್ಕೋಸ್ಕರ. ಅದೇ ಮಾಡಿದ್ರೆ ಅದನ್ನಿಷ್ಟ ಅಧವಾದ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ರು. ಅದೇ ಹೇಳ್ತಾ ಇಷ್ಟು ಹೇಳಿ ಕೊನೆಗೆ ಶಾವವು ಕರವು ನೋ ಕುರುತಸ್ಥ ಪರಿಯಾಮ್ ಹರೇರ್ಲ ಸತ್ಕಂಕಣ
ಕಾಂಚನವ್ವ ಕೈ ಇದೆ ದೇವರು ಕೊಟ್ಟದ್ದು. ಅದು ಏನ್ರಿ ಕೈಯ, ಅದು ಜೀವಂತವಾದ ಕೈಯ, ಅದು ಶಾವು ಕರು. ಅದು ಹೆಣದ ಕೈ ರೀ. ಯಾಕ್ರಿ ಆಗಲ್ಲ ಹೇಳ್ತೀನಿ. ಒಳ್ಳೆ ಬಂಗಾರದ ಕಂಕಣದಿಂದ ಭೂಷಿತವಾಗಿದೆ ಅಲ್ವಾ ಕೈ. ಅದರ ವಜ್ರದ ಖಚಿತವಾದ ಅದು ಕಂಕಣ, ಅದರಿಂದ ಭೂಷಿತವಾಗಿದೆ. ಅದನ್ನು ಹೆಣಕೈ, ಹೆಣಮಯವಾದ ಕೈ ಅಂತ ಹೇಳ್ತಿರಲ್ಲವೇ? ಹೌದು, ಖಂಡಿತ ಹೌದು. ಯಾಕೆಂದ್ರೆ ಭಗವಂತನ ಪೂಜೆ ಮಾಡುವುದಕ್ಕೆ ಅನುಕೂಲವಾಗಿ ಏನು ಮಾಡೋದು? ದೇವ್ರ ಪೂಜೆ ಮಾಡೋದು ಬೇಡಪ್ಪ. ದೇವ್ರ ಪೂಜೆ ಮಾಡಿ ಅನುಕೂಲ ಆದ್ರೂ ಮಾಡಿಕೊಡ್ಬೇಕು ಅವಳು, ಅದು ಮಾಡಲ್ಲ, ಏನು ಮಾಡಲ್ಲ. ಹೆಣಗೈ, ಶವದ ಕೈ, ಅಷ್ಟು ಅಪವಿತ್ರ. ಅದು ಇಟ್ಕೊಂಡು ಏನು ಮಾಡಲಿ ಅಂತ ಹೇಳ್ತಾರೆ. ಬರಹಾಯಿತೇನೋ ನಯನೇ ನರಾಣಾಂ ಲಿಂಗಾನಿ ವಿಷ್ಣು ನರಿನೈಚ್ಛತೋಯೇ. ಇನ್ನು ಇದು ನವಿಲ್ಗರಿ ಅಂತ ಹೇಳುವುದು. ನವಿಲ್ಗರಿಯಲ್ಲಿ ಕಣ್ಣಿರುತ್ತೆ, ನವಿಲ್ಗರಿಯಲ್ಲಿ ಕಣ್ಣಿರುತ್ತೆ. ಹಾಗೆ ಈ ಕಣ್ಣಿನ ಭಗವಂತನನ್ನು ಕಾಣುವುದಿಲ್ಲ. ಭಗವಂತನ ಲಿಂಗ ಅಂತ ಉಂಟು. ಭಗವಂತನ ಲಿಂಗ ಪ್ರತಿಮೆ ಅಂತ ಸ್ವಯಂ ವ್ಯಕ್ತವಾದ ಶ್ರೀನಿವಾಸ ದೇವರು, ಆಚಾರ್ಯ ಮಂದಿರ ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದ ಕೃಷ್ಣದೇವರು, ಸ್ವಯಂ ವ್ಯಕ್ತವಾದ ಕ್ಷೇತ್ರದಲ್ಲಿರುವಂತಹ ಭಗವದ್ರೂಪ ಬದ್ರಿನಾರಾಯಣರಾಗಿ ಒಳ್ಳೆ ಒಳ್ಳೆ ದಿವ್ಯ ಕ್ಷೇತ್ರದಲ್ಲಿದೆ. ಅದು ಲಿಂಗ, ಅದು ಭಗವಂತನ ಪ್ರತಿಮೆ. ಅದು ಏನು ಮಾಡುತ್ತೆ ಅಂದರೆ ಕಾಣದೇ ಇದ್ದ ದೇವರನ್ನು ತೋರಿಸುತ್ತೆ. ಪ್ರತಿಮೆಯನ್ನು ನೀವು ದೇವರನ್ನು ಆರಾಧನೆ ಮಾಡಿದರೆ ಲೀನನಾದ ಭಗವಂತ, ಅಂದರೆ ತಿರೋಹಿತನಾದ ಮರೆಯಾದ ಭಗವಂತನನ್ನು ಗಮಯತಿ ತಿಳಿಸಿಕೊಡುತ್ತೆ. ಅದಕ್ಕೆ ಲಿಂಗ. ಹೀಗೆ ಪ್ರತಿವಾಸ ಪ್ರತಿಮೆಯಲ್ಲಿ ಭಗವಂತನ ಅರ್ಚನೆ ಮಾಡಿದರೆ ತಾನೇ ಅಲ್ಲೇ ಭಗವಂತ ನಮಗೆ ಕಾಣಿಸಿಕೊಡ್ತಾರೆ. ಹಾಗೆ ಭಗವಂತನ ತೋರಿಸುವ ಪೂಜಾ ಅಧಿಷ್ಠಾನ ಯಾವುದು? ಪ್ರತಿಮೆ. ಅದು ಲಿಂಗ, ಲೀನನಾದ ಅಂದ್ರೆ ಮರೆಯಾದ ಕೃಷ್ಣನ ಭಗವಂತನ ತೋರಿಸಿಕೊಡುತ್ತೆ. ಅಲ್ಲಿ ಪೂಜೆ ಮಾಡಿ ಅದನ್ನು ನೋಡೋದೇ ಇಲ್ಲ. ಅದು ನವಿಲ್ಗರಿಯ ಕಣ್ಣು, ಶೋ ಮಾತ್ರ ಆ ಕಣ್ಣು. ನವಿಲ್ಗರಿಯಲ್ಲಿ ಕಣ್ಣಿರುತ್ತೆ ಹಾಗೆ ಶೋ. ಪಾದವು ನೃಣಾಂತವು ಧ್ರುವಜನ್ಮ ಭಾಜವು ಕ್ಷೇತ್ರಾಣಿ ನ ಅನುವ್ರತೋ ಹರೇರ್ಯ. ಇನ್ನು ಅದು ಮರಗಾಲರಿ ಧ್ರುವಜನ್ಮ ಭಾಜು ಅಂತ. ಧ್ರುವಜನ್ಮ ಭಾಜು ಅಂದ್ರೆ ಅಯ್ಯೋ ಮರವೇ ಹೀಗಾಗಿ ಹುಟ್ಟಿರ್ಬೇಕು ಅಂತ ಮರಗಾಲು ಅಂತ. ಮರಗಾಲು, ಮರದಗಾಲು, ಏನು ಉಪಯೋಗ ಇಲ್ಲ. ಯಾಕಂದ್ರೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಲ್ಲ. ಹರಿಯ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದಂತಹ ಕಾಲು ಕಾಲಲ್ಲ, ಅದು ಮರಗಾಲು, ಉಪಯೋಗ ಇಲ್ಲ. ಇನ್ನು ಜೀವಚ್ಛವೋ ಭಾಗವತಾಂಗ್ರ ರೇಣು ನಜಾತು ಮತ್ಯೋ ಅಭಿಲಷೇತಯಸ್ತು. ಒಬ್ಬ ಬದುಕಿದ್ದ ಶವ, ಬದುಕಿಯುವ ಶವದಂತೆ ಇರ್ತಾನೆ. ಯಾರು ಭಗವಂತನ ಪಾದ ಧೂಳಿನ, ಭಗವದ್ಭಂದನ ಪಾದನ ಒಂದು ಬಾರಿ ಆದರೂ ಕೂಡ ಅದು ನಾನು ಸೇವಿಸಬೇಕು ಅಂದರೆ ಇಚ್ಛೆ ಬರಲಿಲ್ಲ. ಅಂತಹ ಆ ವ್ಯಕ್ತಿ ನಿಜವಾಗಿಯೂ ಕೂಡ ಬದುಕಿದ್ದು ಶವದಂತೆ ಇದ್ದಾನೆ ಅಂತ ಬೈತಾರೆ. ಇನ್ನು ಸರ್ವೋಪತ್ಯ ಮನುಜಸ್ತರಸ್ಯ ಸಮರ್ಥರಸ್ಯ ಸಶಕ್ಷವೋಣ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡಿದ ತುಳಸಿ, ಶ್ರೀ ತುಳಸಿ ಇದ್ದಾರೆ. ಆದರೆ ಅದು ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡಿದ ಪರಮಾತ್ಮನ ನೈವೇಲ್ಯ ನಿರ್ಮಾಲ್ಯವಾಯಿತದು ಆ ತುಳಸಿ. ಆದರೆ ಒಂದು ಬಾರಿ ಅದನ್ನು ಮುಸುವುದಿಲ್ಲ. ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥ ತುಳಸಿ ಅದು ನಿರ್ಮಾಲ್ಯ. ಅದನ್ನು ಒಂದು ಬಾರಿ ಅವನು ಮೂಸುವುದಿಲ್ಲ. ಅಂದರೆ ಜಾತು ಜೀವಚ್ಛವೋ ಭಾವಿದ ಸವಿಷ್ಣು ಪದ್ಯ ಮನುಜತ್ರತ್ಯ ಸಜತ್ಯವೋ ಎಷ್ಟು ರವೇದ ಗಂಧಂ. ಆ ಹರಿನಿರ್ಮಾಲದ ಪರಿಮಳವನ್ನು ಮೂಸಿಲ್ಲ ಅಂದ್ರೆ ಅವನು ಬದುಕಿತ್ತು ಶವ, ಉಸಿರಾಡುವ ಶವ, ಶ್ವಸಚ್ಛವ, ಜೀವಚ್ಛವ. ಅಂದ್ರೆ ಏನಂತ ಜೀವ ಬದುಕಿರುವಾಗಲೇ ಶವದಂತೆ ಇದೆ. ಇನ್ನೊಂದು ಹೇಳ್ತಾರೆ ಶ್ವಸಚ್ಛವ, ತುಳಸಿ ಗಂಧ ಹರಿನಿರ್ಮಾಲ್ಯ ರೂಪವಾದ ತುಳಸಿಯನ್ನು ಮೂಸಲಿಲ್ಲ ಅಂದ್ರೆ ಅವನು ಶ್ವಸಚ್ಛವ, ಉಸಿರಾಡ್ತಕ್ಕಂಥ ಶವ. ಶವದಂತೆ ಅಪವಿತ್ರವಾದ ದೇಹವನದ್ದು ಉಸಿರಾಡ್ತದಷ್ಟೇ, ಇನ್ನೇನು ವ್ಯತ್ಯಾಸ ಅಂತ ಬೈದು ಅದು ಕಲ್ಗೊಂಡು ಕೆಟ್ಟ ಕಲ್ಗೊಂಡು ದೇಹ. ಯಾಕೆಂದ್ರೆ ಭಗವಂತನ ಯಾರಾದರೂ ಹರಿನಾಮವನ್ನು ಹೇಳ್ತಾ ಕೂತ್ಕೊಂಡ್ರೆ ನವಿಕ್ರಿಯೇತ, ಕಣ್ಣಿಗೆ ನೀರು ಬರಬೇಕು, ವಿಕಾರವೇ ಇಲ್ಲ. ಈಗ ಸ್ಥಿತಪ್ರಜ್ಞ ಚೂಸೆಯ ಪ್ರತಿಕ್ರಿಯೆ ಇಲ್ಲ. ಹೀಗೆ ಸ್ಥಿತಪ್ರಜ್ಞರಾಗಿ ಕೂತ್ಕೊಂಡು ಏನೂ ಗೊತ್ತಾಗಲ್ಲ, ಕೆಟ್ಟಗಳಾಗಿರ್ತಾರೆ. ನಿರ್ವಿಕಾರ ಸ್ಥಿತಿ, ವರ್ಕೌಟೇ ಆಗೋದಿಲ್ಲ ಅವರಿಗೆ ಅಂತ ಇದ್ದಾರೆ. ನಾ ಮುಖ್ಯ ವಿಕಾಸ
ಡಲ್ಲಾಗಿ ಕೂತ್ಕೊಳ್ತಾನೆ, ಮುಖದಲ್ಲಿ ವಿಕಾಸವೇ ಇಲ್ಲ, ಹರ್ಷವೇ ಇಲ್ಲ, ಅರುಳುವುದಿಲ್ಲ, ಅದು ಮಾಡಿಬಿಡುತ್ತೆ. ಮತ್ತೆ ನಾ ಗಾತ್ರ ಹರ್ಷ, ಕಣ್ಣಿಗೆ ನೀರು ಬರಲ್ಲ, ರೋಮಾಂಚಿತ ಗಾತ್ರನಾಗಲ್ಲ. ಅಂತವ್ರು ಇದ್ರೆ ಅವರು ನಿಜವಾಗಿ ಅವರ ಹೃದಯ ಏನೋ ಕಲ್ಕೊಂಡು ನೋಡಿ. ನಾವೆಲ್ಲ ಆಲೋಚನೆ ಮಾಡಬೇಕು, ನಿಜ ಒಂಚೂರು ಎಫೆಕ್ಟ್ ಆಗ್ತಾ ಇಲ್ಲ ಅಲ್ವಾ? ಏನು ಎಫೆಕ್ಟ್ ಆಗಲ್ಲ, ಸುಮ್ಮನೆ ನಿರ್ವಿಕಾರ ಸ್ಥಿತಿ ಇರ್ತಾರೆ. ರೋಡ್ ಜೋಕ್ ಕೊಟ್ಟರೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿ ವಿಕಾರ, ಮುಖ ವಿಕಾಸ ಏನು ಏನಿಲ್ಲ, ಕಲ್ಗುಂಡು, ಸಂಸ್ಕಾರವೇ ಇಲ್ಲ. ಕೇಳಿದ್ದೆಲ್ಲ ಬ್ಯಾಡ್ದಿದ್ದೇ ಕೇಳಿದ್ದು, ಎಲ್ಲಿ ಬರುತ್ತೆ ಸಂಸ್ಕಾರ? ಹೃದಯ ಪಕ್ವತೆ ಇಲ್ಲ ಅಂತ ಹೇಳ್ತಾರೆ. ವಿಕಾರ ಇಲ್ಲ, ಮುಖದಲ್ಲಿ ವಿಕಾಸ ಇಲ್ಲ, ಕಣ್ಣೀರು ಬರಲ್ಲ. ಆದರೆ ಕೆಲವರಿಗೆ ಬರುತ್ತೆ, ಯಾಕೆಂದ್ರೆ ಬೋರ್ ಆದಾಗ ಆಕಳಿಗೆ ಬಂದ್ಬಿಟ್ರೆ ಕಣ್ಣೀರು ಬರುತ್ತೆ. ಅದು ಆಲಸ್ಯ ಆಶ್ರಯವಿಲ್ಲ, ಆನಂದ ಆಶ್ರಯವಿಲ್ಲ. ಹಣೆ ಬರ. ನಾವು ನಿಜವಾಗಿ ನನ್ನ ಮನಸ್ಸು ಎಲ್ಲರೂ ಆತ್ಮವಿಮರ್ಶೆ ಮಾಡೋದು ಎಷ್ಟು ಗಲೀಜಿದೆ, ಅದಕ್ಕೆ ಬರಲ್ಲ. ಅಷ್ಟು ಪವಿತ್ರವಾದದ್ದು, ಕೇಳಿದ್ರೆ ಉದ್ಧಾರ ಆಗ್ತಾರೆ, ಅಷ್ಟು ಗಂಗೆಗಿಂತ ಮಿಗಿಲಾದದ್ದು ಇದು. ಆದ್ರೆ ಒಬ್ರು ಏನು ಡಲ್ಲ, ಏನು ವಿಕಾರವೇ ಆಗೋಲ್ಲ, ಆಸಕ್ತಿ ಬರಲ್ಲ ಕೇಳಲಿಕ್ಕೆ, ಈಗ ಸುಮ್ಮನೆ ಕೂತ್ಕೊಂಡಿರ್ತಾರೆ. ನಮ್ಮ ಮನಸ್ಸು ಎಷ್ಟು ಹೊಲಸು ಆಗಿದೆ, ಎಷ್ಟು ಅಶುಚಿ ಆಗಿದೆ, ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾರೆ. ಅದಕ್ಕೆಲ್ಲ ಹೇಳಿದ್ರು. ಇದನ್ನು ನೋಡ್ಕೊಂಡಾಗ ನಾವೆಲ್ಲ ಯಾಕೆ ಹೇಳಿದ್ರೆ ಅಂದ್ರೆ ಬೈದದ್ದು ಯಾಕೆಂದ್ರೆ ನಾವೆಲ್ಲ ಹಾಗಿದ್ದೇವೆ, ಸ್ವಲ್ಪ ತಿದ್ಕೊಳ್ಬೇಕು ಅಂತ ಹೇಳಲಿಕ್ಕೋಸ್ಕರ, ಗೊತ್ತಾಯ್ತಾ? ಸುಮ್ಮನೆ ಅಲ್ಲ, ನಾವು ಬೈತಾರೆ ಅಂತ ಅಷ್ಟೇ ಗೊತ್ತಾಗತ್ತೆ. ಅದಾದಿದೆ ಹೆಂಗ ಇಷ್ಟು ಹೇಳಿ ಇವರಿಗೆಲ್ಲ ಅದಿದೆ ಅಂತ ಅರ್ಥ ಆಯ್ತು. ಬೈಬೇಕಾದ್ರೆ ಇವರಿಗೆಲ್ಲ ಇದೆ, ಸೂತ ಪ್ರಾಣ ಶೌನಕರಿಗೆಲ್ಲ ಅದಿದೆ ಅಂತ ಅರ್ಥ ಇತ್ತು. ಅವರು ಹೊತ್ತು ಬೈಗಳಿಗೆ ಒಳಗಾಗ್ತಾರೆ. ಇಷ್ಟೆಲ್ಲ ಹೇಳಿದ ನಂತರ ಆದ್ದರಿಂದಾಗಿ ನಾವು ಭಾಗವತ ಹೇಳಿದ್ರೆ ಕಣ್ಣೀರು ಬರುತ್ತೆ, ನಮಗೆ ರೋಮಾಂಚಿತ ಗಾತ್ರ ಆಗ್ತಾನೆ. ಆ ಕ್ಯಾಟಗರಿಯಲ್ಲಿ ಸೇರ್ಲಿಲ್ಲ. ಆದ್ದರಿಂದಾಗಿ ಮನೋ ಅತಾದಿದೆ ಈ ಮನೋನುಕೂಲಂ ಪ್ರಭಾತಿತೆ ಭಾಗವತ ಪ್ರಧಾನ. ಭಾಗವತರಲ್ಲಿ ಅಗ್ರಗಣ್ಯರಾದ ಭಾಗವತ ಹೇಳಿದ್ರೆ ಎತ್ತಿನ ಕೈಯಾದ ಸೂತ ಪುರಾಣಿಕರೇ, ನಮಗೆ ನೀವು ಮನಸ್ಸಿಗೆ ಅನುಕೂಲವಾಗಿ ರೀತಿಯಲ್ಲಿ ಪ್ರವಚನ ಮಾಡ್ತೀರಾ, ನಮಗೆ ಭಾಗವತ ಹೇಳಿ. ಯಾಕೆಂದ್ರೆ ಯದಾ ಹರಿಯಾಸಿಕೆ ಆತ್ಮವಿದ್ಯಾ ವಿಶಾರದೋರ್ಮತಿ ಸಾಧುವಂತ. ಯಾಕೆಂದ್ರೆ ವ್ಯಾಸಪುತ್ರರಾದಂತಹ ಆತ್ಮವಿದ್ಯೆಯಲ್ಲಿ ಬಹಳ ಪರಿಣಿತರಾಗಿರ್ತಕ್ಕಂಥ ಈಶ್ವರ ಸರ್ವ ವಿದ್ಯಾನ, ಎಲ್ಲಾ ವಿದ್ಯೆಗೂ ಈಶ ಯಾರು? ರುದ್ರದೇವ. ವಿದ್ಯಾ ಕಾಮಸ್ತು ದೃಶಂ, ವಿದ್ಯೆ ಬೇಕಂತಾದರೂ ರುದ್ರದೇವರನ್ನ ಆರಾಧನೆ ಮಾಡಬೇಕು ಅಂತ ರುದ್ರದೇವರೇ ಶುಕರೂಪದಲ್ಲಿ ಬಂದಿದ್ದಾರೆ. ಆತ್ಮವಿದ್ಯೆಯನ್ನು ಕೊಡವರು ಆತ್ಮವಿದ್ಯೇಶರು ಅವರು ಈ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದಾಗ ಏನು ಹೇಳಿದ್ರವರು ಉತ್ತರ ಹೇಳಿದ್ರು. ಭಗವತ್ ತತ್ವ ವಿಚಾರ ಬಂದದ ಅವ್ರು ಹೇಗೆ ಹೇಳಿದ್ದಾರೆ ಹಾಗೆ ನಮಗೆ ಕೇಳಿದ್ವ? ನೀವು ಅಲ್ಲೇ ಕೂತ್ಕೊಂಡವ್ರಲ್ವ? ಪರೀಕ್ಷಿತ್ ರಾಜನಿಗೆ ಪ್ರವಚನ ಮಾಡುವಾಗ ನೀವು ಅಲ್ಲೇ ಕೂತ್ಕೊಂಡಿದ್ದೀರಿ, ನೀವು ಡೈರೆಕ್ಟ್ ಆಗಿ ಕೇಳಿದರು ಶುಕಾಚಾರ್ಯರಿಂದ, ನಿಮಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ಹೇಳಿ ಅಂತ ಪ್ರಾರ್ಥನೆ ಮಾಡಿದಾಗ ಶುಕಾಚಾರ್ಯ ಸೂತ ಪುರಾಣಿಕರು ಉತ್ತರ ಕೊಡ್ತಾರೆ, ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ. ಅಂತಹ ಭಾಗವತವನ್ನು ನಾವು ರೋಮಾಂಚಿತ ಗಾತ್ರರಾಗಿ ಕಣ್ಣೀರು ಸುರಿಸ್ತಾ, ವಿಶೇಷವಾಗಿ ಮುಖದಲ್ಲಿ ವಿಕಾರ ಹೃದಯ ಕರಗಿ ಬಿಡಬೇಕು. ಏನೇನೋ ವಿಕಾರ ಆಗುತ್ತೆ, ಅದಾದರೆ ಮಾತ್ರ ನಿಜವಾಗಿಯೂ ಕೂಡ ಭಾಗವತ ನಮಗೆ ಎಫೆಕ್ಟ್ ಮಾಡುತ್ತೆ. ನಮಗೆ ಭಾಗವತ ಪರಿಣಾಮ ಬೀರಬೇಕು, ನಮ್ಮಲ್ಲಿ ಒಂದು ವ್ಯತ್ಯಾಸ, ಒಳ್ಳೆ ಪರಿಣಾಮ ಆಗಬೇಕು. ಆ ದಿಶೆಯಲ್ಲಿ ಭಾಗವತ ಕೇಳಬೇಕಾದ್ರೆ ಅಲ್ಲಿ ಶ್ರದ್ಧೆ ನೋಡಬೇಕು. ಆ ಶ್ರದ್ಧೆಯಿಂದ ಕೇಳಬೇಕಾದ್ರೆ, ವಾಸುದೇವರ ಕಥೆ ಅಭಿವೃದ್ಧಿ ಉಂಟಾಗಬೇಕಾದ್ರೆ ಪ್ರಾಮಾಣಿಕವಾದ ಸತ್ಕರ್ಮವನ್ನು ನಾವು ಮಾಡಬೇಕು. ಹಾಗಿದ್ರೆ ಮಾತ್ರ ಮನಸ್ಸು ಶುದ್ಧ ಮಾಡ್ತಾನೆ. ಮನಸ್ಸು ಶುದ್ಧವಾದಾಗ ಅದು ಎಫೆಕ್ಟ್ ಆಗುತ್ತೆ. ಅಶುದ್ಧ ಮನಸ್ಸಿನಲ್ಲಿ ಏನು ಕೇಳಿದ್ರೆ ಎಫೆಕ್ಟ್ ಆಗೋಲ್ಲ, ಕಣ್ಣೀರು ನೀರು ಬರಲ್ಲ, ರಾಮಾಂಚಿತ ಗಾತ್ರರಾಗೋದಿಲ್ಲ, ಮುಖದಲ್ಲಿ ವಿಕಾಸ ಇಲ್ಲ, ಏನೂ ಇಲ್ಲ. ಅದು ಆ ಮಟ್ಟಕ್ಕೆ ಬೇರಬೇಕು. ಭಾಗವತ ಕತೆ ಕೇಳಿ 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 ಪ್ರಾಕ್ಟೀಸ್ ಆದ ನಂತರ ಒಂದು ದಿವಸ ಬಿಟ್ಟು ಕೂತ್ಕೊಂಡ್ರೆ ತಲೆನೋವು ಬಂದು ಏನೋ ಕಳ್ಕೊಂಡೆ ಅಂತ ಅನಿಸ್ಬೇಕು. ಮತ್ತೆ ಅದನ್ನು ಆಸ್ವಾದನೆ ಮಾಡಿದಾಗ ಸಮಾಧಾನ ಆಗಬೇಕು. ಈ ಮಟ್ಟದಲ್ಲಿ ಇತರ ಪಾನೀಯದಂತೆ, ಅದು ನಮ್ಗೆ ಯಾವಾಗಲೂ ದೇವರು, ಅದು ಇತರ ಪಾನೀಯದಂತೆ, ಇತರ ಪಾನೀಯ ಉಂಟಲ್ಲ ಮನೆಯಲ್ಲಿ ಕಾಯೋದು ಬೇಡ ಬೇಡ ನಡೀಲಲ್ಲ, ಅದು ಕುಡಿದು ಅಭ್ಯಾಸ ಆದಮೇಲೆ ರುಚಿ ಹತ್ತಿ ಬಿಟ್ಟರೆ ಒಂದೇ ರುಚಿ ಮಾತ್ರ, ಟೇಸ್ಟೇನು ವ್ಯತ್ಯಾಸ ಇಲ್ಲ, ಆದರೂ ಬೇಸರ ಆಗೋಲ್ಲ. ಎಷ್ಟೊತ್ತು ಬೆಳಗ್ಗೆ ಕುಡಿಯಿಲ್ವ, ಮತ್ತೂ ಬೇಕು, ಮತ್ತೆ ಬೆಡ್ ಕಾಫಿ ಅಂತ ಇನ್ನೂ ಬೇರೆ ಅಂಥದ್ದೆಲ್ಲ ಇದೆ. ಒಂದೇ ಟೇಸ್ಟು ಆದರೂ ಆಗಲ್ಲ ಇದೆ. ಅಭ್ಯಾಸ ಮಾಡಿ ಅಭ್ಯಾಸ ಆದ ನಂತರ ಬಿಟ್ಟು ಕೂತ್ಕೊಂಡ್ರೆ ತಲೆನೋವು ಬರುತ್ತೆ, ಕುಡಿದಾಗ ತಲೆನೋವು ಹೋಗುತ್ತೆ.
ಆ ರೀತಿಯಾಗಿ ಭಾಗವತ ರಸವನ್ನು ಅಭ್ಯಾಸ ಮಾಡಿ ಕುಡಿದು ಅಭ್ಯಾಸ ಮಾಡಿಕೊಂಡು ಕುಡಿದಾಗ ಸಂತೋಷ, ಬಿಟ್ಟಾಗ ತಲೆನೋವು ಬಂದ್ರೆ ಬಹಳ ಸಾರ್ಥಕ ನಮ್ಮ ಜೀವನ. ಮತ್ತೆ ಕುಡಿದಾಗ ಸಮಾಧಾನ ಆಗಿ. ಅದಕ್ಕೋಸ್ಕರ ಈ ಭಾಗವತ ಬಿಂದುಸರ ಪುಸ್ತಕಗಳು ಕೊಡ್ತಾ ಇದ್ದೇವೆ. ಪೂಜೆ ಆದ ನಂತರ 10 ನಿಮಿಷ ಆದರೂ ಇದನ್ನ ಓದ್ರಿ. ಮಠದಲ್ಲಿ ಮನೆಯಲ್ಲಿ ಮಡದಿ ಮಕ್ಕಳಿಗೆಲ್ಲ ಹೇಳ್ರಿ. ಕುಡಿದು ಅಭ್ಯಾಸ ಆಗಲಿ, ತಲೆನೋವು ಬರಲಿ, ಬಿಟ್ಟಾಗ ಮತ್ತೆ ತಲೆನೋವು ಪರಿಹಾರ ಆಗಲಿ. ಇದರಿಂದ ಕೃಷ್ಣ ಪ್ರೀತನಾಗ್ತಾನೆ. ಆ ಕಾಪಿ ರಸದಿಂದ ಯಾರೂ ಪ್ರೀತನಾಗಲಿ. ಭಾಗವತ ರಸ ಅದು ಮಾಡಬೇಕು. ಆದ್ರೆ ಸಾಧ್ಯ ಇಲ್ಲ ಅಂತಲ್ಲ. ಭಾಗವತ ರಸವನ್ನು ಶೃಣ್ವತಾಂ ರಸಜ್ಞಾನ, ಸಾಧು ಪದೇ ಪದೇ ಅದನ್ನು ಕೇಳ್ತಾ ಇದ್ರೆ ಕಾಪಿ ರಸ ಹೀರ್ತಾ ಇದ್ರೆ ಒಂದೇ ರಸ, ಏನು ವ್ಯತ್ಯಾಸ ಇಲ್ಲ. ಆದ್ರೆ ಭಾಗವತ ರಸ ಒಂದು ಇವತ್ತು ಕೇಳಿದ್ರೆ ನಾಳೆಗೆ ಒಂದು ಹೊಸ ರಸ ಬರುತ್ತದೆ. ಅದು ಹೊಸ ರಸದ ಆವಿಷ್ಕಾರ ಆಗುತ್ತೆ. ದೇವರ ಅನುಗ್ರಹ ಇದ್ರೆ ಆಗುತ್ತೆ. ಆದಾಗ ನಿಮ್ಗೆ ಬಿಟ್ಟು ಕುತ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋಲ್ಲ. ಅದು ಕಾಪಿ ರಸ ಇನ್ನು ಮೀರಿಸುತ್ತ ರಸ. ಕುಡಿದ್ರೆ ದೇವರಿಗೆ ಸಂತೋಷ ಆಗತ್ತೆ. ಬಹಳ ಚೆನ್ನಾಗಿ ಹೇಳ್ತಾನೆ, ಮೊಹರಹೋ ರಸಿಕ ಭುವಿ ಭಾವುಕ ಪಿಬತ ಭಾಗವತಂ. ಅಲ್ಲಿ ಭಾಗವತೆ ನನಗೆ ಅಹೋ ಸಂತೋಷದ ವಿಷಯ ಅಂತ ಅವನಿಗೆ. ಪಶ್ಯತೋ ಮೇ ಮಹತೀ ತೃಪ್ತಿ ಅಂತ. ಯಾರು ಭಾಗವತ ಹೇಳ್ತಾರೋ ಅಸಾಧ್ಯ ಮಾಡ್ತಾರೋ ಅವ್ರನ್ನ ಕಂಡ್ರೆ ನನಗೆ ಬಹಳ ತೃಪ್ತಿ ಆಗುತ್ತೆ. ಇದು ದೇವರು ಹೇಳಿದ ಮಾತು. ಸಂತೋಷ ಆಗ್ಲಿ ಬಿಡ್ಲಿ ನಮಗೇನಂತೆ, ನಾವು ಕುಡಿದು ಬೇರೆನೆ. ಕೃಷ್ಣ